ರಾಹುಲ್ ಗಾಂಧಿ ಅವರು ಹೋದ್ರು, ಆದರೆ ಇನ್ನೇನೂ ಆಗಲಿಲ್ಲ ಅನ್ನೋದು ಸಿದ್ದರಾಮಯ್ಯನವರ ಮಾತಿನ ಅರ್ಥ ಆಗಿತ್ತು. ಪ್ಲಾಟಲ್ಲಿ ಟ್ವಿಸ್ಟ್ ಟು ಟರ್ನ್ ಹೆಂಗೆ ಬಂತು ಅನ್ನೋದನ್ನು ನಿಮ್ಮ ಮುಂದೆ ಇಡೋಕೆ ಮುಂಚೆ ನಾನು ಕಾರ್ಯಕ್ರಮದಲ್ಲಿ ಅತಿಥಿಗಳನ್ನು ಬರಮಾಡ್ಕೊಳ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ವಕ್ತಾರರಾದ ನಟರಾಜ್ ಗೌಡ್ರಿದ್ದಾರೆ, ಹಾಗೆ ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರಿದ್ದಾರೆ, ಜೆಡಿಎಸ್ ವಕ್ತಾರರಾದ ರಾಜು ಗೌಡ್ರಿದ್ದಾರೆ, ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ಬಸವರಾಜ್ ಇಟ್ನಾಳ್ ಸರ್ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಟೈಮಿಂಗ್ಸ್ ಬಹಳ ಮುಖ್ಯ ಆಗುತ್ತೆ. ಈಗೇನು ನಾವು ಗಮನಿಸಿದ್ವಿ, ಸಿದ್ದರಾಮಯ್ಯನವರ ಹೇಳಿಕೆ ಇದು ರಾಹುಲ್ ಗಾಂಧಿ ಅವರು ಮೈಸೂರಿಗೆ ಬಂದು ಮೈಸೂರಿನಿಂದ ಮುಂದಿನ ಜರ್ನಿಯನ್ನು ಕಂಟಿನ್ಯೂ ಮಾಡಿದ್ರಲ್ಲ ಆ ಸಂದರ್ಭದ್ದು ಸರ್. ಅದಾದ್ಮೇಲೆ ಮತ್ತೆ ಬಂದರು ಮೈಸೂರಿಗೆ ಬಂದ ಸಂದರ್ಭದಲ್ಲಿ ಏನಾಯಿತು ನೀವು ಗಮನಿಸಿರ್ತೀರಿ, ನಟರಾಜ್ ಗೌಡ್ರೆ, ಅಶೋಕ್ ಗೌಡ್ರು ಗಮನಿಸಿರ್ತಾರೆ. ಅದನ್ನು ನಮ್ಮ ವೀಕ್ಷಕರ ಗಮನಕ್ಕೋಸ್ಕರ ಇನ್ನೊಂದು ಸತಿ ಪ್ಲೇ ಮಾಡ್ತಿದ್ದೀವಿ, ಮತ್ತೊಮ್ಮೆ ಸೂಕ್ಷ್ಮವಾಗಿ ಕೇಳಿಸ್ಕೊಳ್ಳಿ. ರಾಹುಲ್ ಗಾಂಧಿ ಅವರು ಮೈಸೂರಿಗೆ ಬಂದು ಪ್ರಯಾಣವನ್ನು ಬೆಳೆಸಿದ್ರಲ್ಲ, ಆಗ ಬಹಳ ಕಾನ್ಫಿಡೆನ್ಸ್ನಲ್ಲಿ ಸಿದ್ದರಾಮಯ್ಯನವ್ರು ಹೇಳಿಬಿಟ್ರು ಏನೂ ಆಗಲಿಲ್ಲ, ಬಂದರು ಹೋದವ್ರು ಮತ್ತೆ ವಾಪಸ್ ಬಂದ್ರಲ್ಲ, ಆಗೇನಾಯಿತು ಈ ದೃಶ್ಯಗಳನ್ನು ಗಮನಿಸಿ. ಪ್ರತ್ಯೇಕವಾಗಿ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಗುಟ್ಟು, ಅದಾದ ನಂತರದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಜೊತೆಯಲ್ಲಿ ಮತ್ತೊಂದು ಗುಟ್ಟು. ಇದು ಸಿದ್ದರಾಮಯ್ಯನವರ ಹೆಗಲ ಮೇಲೆ ಕೈ ಹಾಕೊಂಡು ಡಿ.ಕೆ. ಶಿವಕುಮಾರ್ ಅವರನ್ನು ವೇಟಿಂಗ್ ಲಿಸ್ಟ್ನಲ್ಲಿ ನಿಲ್ಲಿಸ್ಬಿಟ್ಟು ರಾಹುಲ್ ಗಾಂಧಿ ಅವರು ಮಾತನಾಡಿದ್ರು. ಇದಾದ್ಮೇಲೆ ಸೀನ್ ನಂಬರ್ ಟೂ ಅಲ್ಲಿ ಏನಾಯಿತು, ಸಿದ್ದರಾಮಯ್ಯನವ್ರು ಸೀನಲ್ಲಿಲ್ಲ, ಡಿ.ಕೆ. ಶಿವಕುಮಾರ್ ಅವ್ರು ಮಾತ್ರ ಸೀನಲ್ಲಿ. ಅದಂತನ್ನಿ ಸ್ಕ್ರೀನ್ ಮೇಲೆ, ಇದು ಸಿದ್ದರಾಮಯ್ಯನವರ ಜೊತೆಯಲ್ಲಿ ಮಾತನಾಡ್ತಿರೋದು. ಇದಾದ್ಮೇಲೆ ಡಿ.ಕೆ. ಶಿವಕುಮಾರ್ ಅವರ ಜೊತೆಯಲ್ಲೂ ಕೂಡ ಪ್ರತ್ಯೇಕವಾಗಿ ಮಾತುಕತೆಯನ್ನ ನಡೆಸಿದ್ರು ರಾಹುಲ್ ಗಾಂಧಿ ಅವರು. ಇದು ಸೀನ್ ನಂಬರ್ 2. ರಾಹುಲ್ ಗಾಂಧಿ ಕಮ್ಮಿಂಗು ಗೋಯಿಂಗು ವೈಲ್ ಕಮ್ಮಿಂಗ್ ಬ್ಯಾಕು ಈ ಸೀನ್ ಆಯಿತು. ಅಲ್ಲಿಗೆ ನಟರಾಜ್ ಗೌಡ್ರೆ, ಈ ಸೀನಿಂದ ನಮಗನಿಸ್ತಿರೋದೇನು ಅಂತಂದರೆ, ಏನೋ ಮಾತುಕತೆ ಆಗಿರಬಹುದು, ಗೌಪ್ಯವಾದ ಮಾತುಕತೆ ಅಲ್ಲದೆ ಹೋಗಿದ್ದಿದ್ರೆ ಇಬ್ಬರನ್ನ ಪ್ರತ್ಯೇಕವಾಗಿ ನಿಲ್ಲಿಸಿ ಮಾತುಕತೆ ಮಾಡೋದು ಏನಿತ್ತು ಅಂತ ಹೇಳಿ. ಅಂದರೆ ರಾಹುಲ್ ಗಾಂಧಿ ಅವರು ಬಂದರು, ರಾಹುಲ್ ಗಾಂಧಿ ಅವರು ಹೋದರು, ಆದರೆ ಇನ್ನೇನೂ ಆಗಲಿಲ್ಲ ಅನ್ನೋದು ಸಿದ್ದರಾಮಯ್ಯನವರ ಮಾತಿನ ಅರ್ಥ ಆಗಿತ್ತು. ಪ್ಲಾಟಲ್ಲಿ ಟ್ವಿಸ್ಟ್ ಟು ಟರ್ನ್ ಹೆಂಗೆ ಬಂತು ಅನ್ನೋದನ್ನು ನಿಮ್ಮ ಮುಂದೆ ಇಡೋಕೆ ಮುಂಚೆ ನಾನು ಕಾರ್ಯಕ್ರಮದಲ್ಲಿ ಅತಿಥಿಗಳನ್ನು ಬರಮಾಡ್ಕೊಳ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ವಕ್ತಾರರಾದ ನಟರಾಜ್ ಗೌಡ್ರಿದ್ದಾರೆ, ಹಾಗೆ ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರಿದ್ದಾರೆ, ಜೆಡಿಎಸ್ ವಕ್ತಾರರಾದ ರಾಜು ಗೌಡ್ರಿದ್ದಾರೆ, ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ಬಸವರಾಜ್ ಇಟ್ನಾಳ್ ಸರ್ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಟೈಮಿಂಗ್ಸ್ ಬಹಳ ಮುಖ್ಯ ಆಗುತ್ತೆ. ಈಗೇನು ನಾವು ಗಮನಿಸಿದ್ವಿ, ಸಿದ್ದರಾಮಯ್ಯನವರ ಹೇಳಿಕೆ ಇದು ರಾಹುಲ್ ಗಾಂಧಿ ಅವರು ಮೈಸೂರಿಗೆ ಬಂದು ಮೈಸೂರಿನಿಂದ ಮುಂದಿನ ಜರ್ನಿಯನ್ನು ಕಂಟಿನ್ಯೂ ಮಾಡಿದ್ರಲ್ಲ ಆ ಸಂದರ್ಭದ್ದು ಸರ್. ಅದಾದ್ಮೇಲೆ ಮತ್ತೆ ಬಂದರು ಮೈಸೂರಿಗೆ ಬಂದ ಸಂದರ್ಭದಲ್ಲಿ ಏನಾಯಿತು ನೀವು ಗಮನಿಸಿರ್ತೀರಿ, ನಟರಾಜ್ ಗೌಡ್ರೆ, ಅಶೋಕ್ ಗೌಡ್ರು ಗಮನಿಸಿರ್ತಾರೆ. ಅದನ್ನು ನಮ್ಮ ವೀಕ್ಷಕರ ಗಮನಕ್ಕೋಸ್ಕರ ಇನ್ನೊಂದು ಸತಿ ಪ್ಲೇ ಮಾಡ್ತಿದ್ದೀವಿ, ಮತ್ತೊಮ್ಮೆ ಸೂಕ್ಷ್ಮವಾಗಿ ಕೇಳಿಸ್ಕೊಳ್ಳಿ. ರಾಹುಲ್ ಗಾಂಧಿ ಅವರು ಮೈಸೂರಿಗೆ ಬಂದು ಪ್ರಯಾಣವನ್ನು ಬೆಳೆಸಿದ್ರಲ್ಲ, ಆಗ ಬಹಳ ಕಾನ್ಫಿಡೆನ್ಸ್ನಲ್ಲಿ ಸಿದ್ದರಾಮಯ್ಯನವ್ರು ಹೇಳಿಬಿಟ್ರು ಏನೂ ಆಗಲಿಲ್ಲ, ಬಂದರು ಹೋದವ್ರು ಮತ್ತೆ ವಾಪಸ್ ಬಂದ್ರಲ್ಲ, ಆಗೇನಾಯಿತು ಈ ದೃಶ್ಯಗಳನ್ನು ಗಮನಿಸಿ. ಪ್ರತ್ಯೇಕವಾಗಿ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಗುಟ್ಟು, ಅದಾದ ನಂತರದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಜೊತೆಯಲ್ಲಿ ಮತ್ತೊಂದು ಗುಟ್ಟು. ಇದು ಸಿದ್ದರಾಮಯ್ಯನವರ ಹೆಗಲ ಮೇಲೆ ಕೈ ಹಾಕೊಂಡು ಡಿ.ಕೆ. ಶಿವಕುಮಾರ್ ಅವರನ್ನು ವೇಟಿಂಗ್ ಲಿಸ್ಟ್ನಲ್ಲಿ ನಿಲ್ಲಿಸ್ಬಿಟ್ಟು ರಾಹುಲ್ ಗಾಂಧಿ ಅವರು ಮಾತನಾಡಿದ್ರು. ಇದಾದ್ಮೇಲೆ ಸೀನ್ ನಂಬರ್ ಟೂ ಅಲ್ಲಿ ಏನಾಯಿತು, ಸಿದ್ದರಾಮಯ್ಯನವ್ರು ಸೀನಲ್ಲಿಲ್ಲ, ಡಿ.ಕೆ. ಶಿವಕುಮಾರ್ ಅವ್ರು ಮಾತ್ರ ಸೀನಲ್ಲಿ. ಅದಂತನ್ನಿ ಸ್ಕ್ರೀನ್ ಮೇಲೆ, ಇದು ಸಿದ್ದರಾಮಯ್ಯನವರ ಜೊತೆಯಲ್ಲಿ ಮಾತನಾಡ್ತಿರೋದು. ಇದಾದ್ಮೇಲೆ ಡಿ.ಕೆ. ಶಿವಕುಮಾರ್ ಅವರ ಜೊತೆಯಲ್ಲೂ ಕೂಡ ಪ್ರತ್ಯೇಕವಾಗಿ ಮಾತುಕತೆಯನ್ನ ನಡೆಸಿದ್ರು ರಾಹುಲ್ ಗಾಂಧಿ ಅವರು. ಇದು ಸೀನ್ ನಂಬರ್ 2. ರಾಹುಲ್ ಗಾಂಧಿ ಕಮ್ಮಿಂಗು ಗೋಯಿಂಗು ವೈಲ್ ಕಮ್ಮಿಂಗ್ ಬ್ಯಾಕು ಈ ಸೀನ್ ಆಯಿತು. ಅಲ್ಲಿಗೆ ನಟರಾಜ್ ಗೌಡ್ರೆ, ಈ ಸೀನಿಂದ ನಮಗನಿಸ್ತಿರೋದೇನು ಅಂತಂದರೆ, ಏನೋ ಮಾತುಕತೆ ಆಗಿರಬಹುದು, ಗೌಪ್ಯವಾದ ಮಾತುಕತೆ ಅಲ್ಲದೆ ಹೋಗಿದ್ದಿದ್ರೆ ಇಬ್ಬರನ್ನ ಪ್ರತ್ಯೇಕವಾಗಿ ನಿಲ್ಲಿಸಿ ಮಾತುಕತೆ ಮಾಡೋದು ಏನಿತ್ತು ಅಂತ ಹೇಳಿ. ಅಂದರೆ ರಾಹುಲ್ ಗಾಂಧಿ ಅವರು ಬಂದರು, ರಾಹುಲ್ ಗಾಂಧಿ ಅವರು ಹೋದರು, ಆದರೆ ಇನ್ನೇನೂ ಆಗಲಿಲ್ಲ ಅನ್ನೋದು ಸಿದ್ದರಾಮಯ್ಯನವರ ಮಾತಿನ ಅರ್ಥ ಆಗಿತ್ತು. ಪ್ಲಾಟಲ್ಲಿ ಟ್ವಿಸ್ಟ್ ಟು ಟರ್ನ್ ಹೆಂಗೆ ಬಂತು ಅನ್ನೋದನ್ನು ನಿಮ್ಮ ಮುಂದೆ ಇಡೋಕೆ ಮುಂಚೆ ನಾನು ಕಾರ್ಯಕ್ರಮದಲ್ಲಿ ಅತಿಥಿಗಳನ್ನು ಬರಮಾಡ್ಕೊಳ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ವಕ್ತಾರರಾದ ನಟರಾಜ್ ಗೌಡ್ರಿದ್ದಾರೆ, ಹಾಗೆ ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರಿದ್ದಾರೆ, ಜೆಡಿಎಸ್ ವಕ್ತಾರರಾದ ರಾಜು ಗೌಡ್ರಿದ್ದಾರೆ, ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ಬಸವರಾಜ್ ಇಟ್ನಾಳ್ ಸರ್ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಟೈಮಿಂಗ್ಸ್ ಬಹಳ ಮುಖ್ಯ ಆಗುತ್ತೆ. ಈಗೇನು ನಾವು ಗಮನಿಸಿದ್ವಿ, ಸಿದ್ದರಾಮಯ್ಯನವರ ಹೇಳಿಕೆ ಇದು ರಾಹುಲ್ ಗಾಂಧಿ ಅವರು ಮೈಸೂರಿಗೆ ಬಂದು ಮೈಸೂರಿನಿಂದ ಮುಂದಿನ ಜರ್ನಿಯನ್ನು ಕಂಟಿನ್ಯೂ ಮಾಡಿದ್ರಲ್ಲ ಆ ಸಂದರ್ಭದ್ದು ಸರ್. ಅದಾದ್ಮೇಲೆ ಮತ್ತೆ ಬಂದರು ಮೈಸೂರಿಗೆ ಬಂದ ಸಂದರ್ಭದಲ್ಲಿ ಏನಾಯಿತು ನೀವು ಗಮನಿಸಿರ್ತೀರಿ, ನಟರಾಜ್ ಗೌಡ್ರೆ, ಅಶೋಕ್ ಗೌಡ್ರು ಗಮನಿಸಿರ್ತಾರೆ. ಅದನ್ನು ನಮ್ಮ ವೀಕ್ಷಕರ ಗಮನಕ್ಕೋಸ್ಕರ ಇನ್ನೊಂದು ಸತಿ ಪ್ಲೇ ಮಾಡ್ತಿದ್ದೀವಿ, ಮತ್ತೊಮ್ಮೆ ಸೂಕ್ಷ್ಮವಾಗಿ ಕೇಳಿಸ್ಕೊಳ್ಳಿ. ರಾಹುಲ್ ಗಾಂಧಿ ಅವರು ಮೈಸೂರಿಗೆ ಬಂದು ಪ್ರಯಾಣವನ್ನು ಬೆಳೆಸಿದ್ರಲ್ಲ, ಆಗ ಬಹಳ ಕಾನ್ಫಿಡೆನ್ಸ್ನಲ್ಲಿ ಸಿದ್ದರಾಮಯ್ಯನವ್ರು ಹೇಳಿಬಿಟ್ರು ಏನೂ ಆಗಲಿಲ್ಲ, ಹೋದವ್ರು ಮತ್ತೆ ವಾಪಸ್ ಬಂದ್ರಲ್ಲ, ಆಗೇನಾಯಿತು ಈ ದೃಶ್ಯಗಳನ್ನು ಗಮನಿಸಿ.
ಪ್ರತ್ಯೇಕವಾಗಿ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಗುಟ್ಟು, ಅದಾದ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಮತ್ತೊಂದು ಗುಟ್ಟು. ಇದು ಸಿದ್ದರಾಮಯ್ಯನವರ ಹೆಗಲ ಮೇಲೆ ಕೈ ಹಾಕೊಂಡು ಡಿ ಕೆ ಶಿವಕುಮಾರ್ ಅವರನ್ನು ವೇಟಿಂಗ್ ಲಿಸ್ಟ್ನಲ್ಲಿ ನಿಲ್ಲಿಸ್ಬಿಟ್ಟು ರಾಹುಲ್ ಗಾಂಧಿ ಅವರು ಮಾತನಾಡಿದ್ರು. ಇದಾದ್ಮೇಲೆ ಸೀನ್ ನಂಬರ್ 2 ಅಲ್ಲಿ ಏನಾಯಿತು, ಸಿದ್ದರಾಮಯ್ಯನವ್ರು ಸೀನಲ್ಲಿಲ್ಲ, ಡಿ ಕೆ ಶಿವಕುಮಾರ್ ಅವ್ರು ಮಾತ್ರ ಸೀನಲ್ಲಿ. ಅದಂತನ್ನಿ ಸ್ಕ್ರೀನ್ ಮೇಲೆ, ಇದು ಸಿದ್ದರಾಮಯ್ಯನವರ ಜೊತೆಯಲ್ಲಿ ಮಾತನಾಡ್ತಿರೋದು. ಇದಾದಮೇಲೆ ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲೂ ಕೂಡ ಪ್ರತ್ಯೇಕವಾಗಿ ಮಾತುಕತೆಯನ್ನು ನಡೆಸಿದ್ರು ರಾಹುಲ್ ಗಾಂಧಿ ಅವರು. ಇದು ಸೀನ್ ನಂಬರ್ 2. ರಾಹುಲ್ ಗಾಂಧಿ ಕಮ್ಮಿಂಗು ಗೋಯಿಂಗು ವೈಲ್ ಕಮ್ಮಿಂಗ್ ಬ್ಯಾಕು ಈ ಸೀನ್ ಆಯಿತು. ಅಲ್ಲಿಗೆ ನಟರಾಜ್ ಗೌಡ್ರೆ, ಈ ಸೀನಿಂದ ನಮಗನಿಸ್ತಿರೋದೇನು ಅಂತಂದರೆ, ಏನೋ ಮಾತುಕತೆ ಆಗಿರಬಹುದು, ಗೌಪ್ಯವಾದ ಮಾತುಕತೆ ಅಲ್ಲದೆ ಹೋಗಿದ್ದಿದ್ರೆ ಇಬ್ಬರನ್ನ ಪ್ರತ್ಯೇಕವಾಗಿ ನಿಲ್ಲಿಸಿ ಮಾತುಕತೆ ಮಾಡೋದು ಏನಿತ್ತು ಅಂತ ಹೇಳಿ. ಅಂದರೆ ರಾಹುಲ್ ಗಾಂಧಿ ಅವರು ಬಂದರು, ರಾಹುಲ್ ಗಾಂಧಿ ಅವರು ಹೋದರು, ಆದರೆ ಇನ್ನೇನೂ ಆಗಲಿಲ್ಲ ಅನ್ನೋದು ಸಿದ್ದರಾಮಯ್ಯನವರ ಮಾತಿನ ಅರ್ಥ ಆಗಿತ್ತು. ಪ್ಲಾಟಲ್ಲಿ ಟ್ವಿಸ್ಟ್ ಟು ಟರ್ನ್ ಹೆಂಗೆ ಬಂತು ಅನ್ನೋದನ್ನು ನಿಮ್ಮ ಮುಂದೆ ಇಡೋಕೆ ಮುಂಚೆ ನಾನು ಕಾರ್ಯಕ್ರಮದಲ್ಲಿ ಅತಿಥಿಗಳನ್ನು ಬರ್ಮಾಡ್ಕೊಳ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ವಕ್ತಾರರಾದ ನಟರಾಜ್ ಗೌಡ್ರಿದ್ದಾರೆ, ಹಾಗೆ ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರಿದ್ದಾರೆ, JDS ವಕ್ತಾರರಾದ ರಾಜು ಗೌಡ್ರಿದ್ದಾರೆ, ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ಬಸವರಾಜ್ ಇಟ್ನಾಳ್ ಸರ್ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಟೈಮಿಂಗ್ಸ್ ಬಹಳ ಮುಖ್ಯ ಆಗುತ್ತೆ. ಈಗೇನು ನಾವು ಗಮನಿಸಿದ್ವಿ, ಸಿದ್ದರಾಮಯ್ಯನವರ ಹೇಳಿಕೆ ಇದು ರಾಹುಲ್ ಗಾಂಧಿ ಅವರು ಮೈಸೂರಿಗೆ ಬಂದು ಮೈಸೂರಿನಿಂದ ಮುಂದಿನ ಜರ್ನಿಯನ್ನು ಕಂಟಿನ್ಯೂ ಮಾಡಿದ್ರಲ್ಲ ಆ ಸಂದರ್ಭದ್ದು ಸರ್. ಅದಾದ್ಮೇಲೆ ಮತ್ತೆ ಬಂದರು ಮೈಸೂರಿಗೆ ಬಂದ ಸಂದರ್ಭದಲ್ಲಿ ಏನಾಯಿತು, ನೀವು ಗಮನಿಸಿರ್ತೀರಿ ನಟರಾಜ್ ಗೌಡ್ರೆ, ಅಶೋಕ್ ಗೌಡ್ರು ಗಮನಿಸಿರ್ತಾರೆ. ಅದನ್ನು ನಮ್ಮ ವೀಕ್ಷಕರ ಗಮನಕ್ಕೋಸ್ಕರ ಇನ್ನೊಂದು ಸತಿ ಪ್ಲೇ ಮಾಡ್ತಿದ್ದೀವಿ, ಮತ್ತೊಮ್ಮೆ ಸೂಕ್ಷ್ಮವಾಗಿ ಕೇಳಿಸ್ಕೊಳ್ಳಿ. ರಾಹುಲ್ ಗಾಂಧಿ ಅವರು ಮೈಸೂರಿಗೆ ಬಂದು ಪ್ರಯಾಣವನ್ನು ಬೆಳೆಸಿದ್ರಲ್ಲ, ಅದು ಬಹಳ ಕಾನ್ಫಿಡೆನ್ಸ್ನಲ್ಲಿ ಸಿದ್ದರಾಮಯ್ಯನವ್ರು ಹೇಳಿಬಿಟ್ರು, ಏನೂ ಆಗಲಿಲ್ಲ, ಬಂದರು ಹೋದವ್ರು ಮತ್ತೆ ವಾಪಸ್ ಬಂದ್ರಲ್ಲ, ಆಗೇನಾಯಿತು, ಈ ದೃಶ್ಯಗಳನ್ನು ಗಮನಿಸಿ. ಪ್ರತ್ಯೇಕವಾಗಿ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಗುಟ್ಟು, ಅದಾದ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಮತ್ತೊಂದು ಗುಟ್ಟು. ಇದು ಸಿದ್ದರಾಮಯ್ಯನವರ ಹೆಗಲ ಮೇಲೆ ಕೈ ಹಾಕೊಂಡು ಡಿ ಕೆ ಶಿವಕುಮಾರ್ ಅವರನ್ನು ವೇಟಿಂಗ್ ಲಿಸ್ಟ್ನಲ್ಲಿ ನಿಲ್ಲಿಸ್ಬಿಟ್ಟು ರಾಹುಲ್ ಗಾಂಧಿ ಅವರು ಮಾತನಾಡಿದ್ರು. ಇದಾದ್ಮೇಲೆ ಸೀನ್ ನಂಬರ್ 2 ಅಲ್ಲಿ ಏನಾಯಿತು, ಸಿದ್ದರಾಮಯ್ಯನವ್ರು ಸೀನಲ್ಲಿಲ್ಲ, ಡಿ ಕೆ ಶಿವಕುಮಾರ್ ಅವ್ರು ಮಾತ್ರ ಸೀನಲ್ಲಿ. ಅದಂತನ್ನಿ ಸ್ಕ್ರೀನ್ ಮೇಲೆ, ಇದು ಸಿದ್ದರಾಮಯ್ಯನವರ ಜೊತೆಯಲ್ಲಿ ಮಾತನಾಡ್ತಿರೋದು. ಇದಾದಮೇಲೆ ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲೂ ಕೂಡ ಪ್ರತ್ಯೇಕವಾಗಿ ಮಾತುಕತೆಯನ್ನು ನಡೆಸಿದ್ರು ರಾಹುಲ್ ಗಾಂಧಿ ಅವರು. ಇದು ಸೀನ್ ನಂಬರ್ 2. ರಾಹುಲ್ ಗಾಂಧಿ ಕಮ್ಮಿಂಗು ಗೋಯಿಂಗು ವೈಲ್ ಕಮ್ಮಿಂಗ್ ಬ್ಯಾಕು ಈ ಸೀನ್ ಆಯಿತು. ಅಲ್ಲಿಗೆ ನಟರಾಜ್ ಗೌಡ್ರೆ, ಈ ಸೀನಿಂದ ನಮಗನಿಸ್ತಿರೋದೇನು ಅಂತಂದರೆ, ಏನೋ ಮಾತುಕತೆ ಆಗಿರಬಹುದು, ಗೌಪ್ಯವಾದ ಮಾತುಕತೆ ಅಲ್ಲದೆ ಹೋಗಿದ್ದಿದ್ರೆ ಇಬ್ಬರನ್ನ ಪ್ರತ್ಯೇಕವಾಗಿ ನಿಲ್ಲಿಸಿ ಮಾತುಕತೆ ಮಾಡೋದು ಏನಿತ್ತು ಅಂತ ಹೇಳಿ. ಅಂದರೆ ರಾಹುಲ್ ಗಾಂಧಿ ಅವರು ಬಂದರು, ರಾಹುಲ್ ಗಾಂಧಿ ಅವರು ಹೋದರು, ಆದರೆ ಇನ್ನೇನೂ ಆಗಲಿಲ್ಲ ಅನ್ನೋದು ಸಿದ್ದರಾಮಯ್ಯನವರ ಮಾತಿನ ಅರ್ಥ ಆಗಿತ್ತು. ಪ್ಲಾಟಲ್ಲಿ ಟ್ವಿಸ್ಟ್ ಟು ಟರ್ನ್ ಹೆಂಗೆ ಬಂತು ಅನ್ನೋದನ್ನು ನಿಮ್ಮ ಮುಂದೆ ಇಡೋಕೆ ಮುಂಚೆ ನಾನು ಕಾರ್ಯಕ್ರಮದಲ್ಲಿ ಅತಿಥಿಗಳನ್ನು ಬರ್ಮಾಡ್ಕೊಳ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ವಕ್ತಾರರಾದ ನಟರಾಜ್ ಗೌಡ್ರಿದ್ದಾರೆ, ಹಾಗೆ ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರಿದ್ದಾರೆ, JDS ವಕ್ತಾರರಾದ ರಾಜು ಗೌಡ್ರಿದ್ದಾರೆ, ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ಬಸವರಾಜ್ ಇಟ್ನಾಳ್ ಸರ್ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಟೈಮಿಂಗ್ಸ್ ಬಹಳ ಮುಖ್ಯ ಆಗುತ್ತೆ.